ಯವ್ವ ಯವ್ವ ಉಂಡೇನ ಬೇ? ಇಲ್ಲಪ್ಪ, ಭಾರಿ ಸುಸ್ತಾಗೈತೆ, ಹೇಳೋಕ್ಕೆ ಆಗಂಗಿಲ್ಲ. ಹೇಳ್ಬೇಡವ್ವ, ನೀ ಹೇಳ್ಬೇಡವ್ವ, ಹಂಗೆ ಮಲ್ಕ್ಯ, ನಾನೇ ತಂದು ನಿಂಗೆ ಉಣಿಸ್ತೀನಿ. ಆಯ್ತಪ್ಪ. ಅಯ್ಯೋ ಶಿವನೇ. ಎಲ್ಲ ಖಾಲಿ. ಅಳ್ಬೇಡವ್ವ, ನೀ ಹತ್ರ ನಂಗೂ ಅಳು ಬರುತ್ತೆ. ನಾ ಎಲ್ಲಾರು ಹೋಗಿ ಕೆಲಸ ಮಾಡಿ ನಿಂಗೆ ಊಟ ತರ್ತೀನಿ. ಅಳ್ಬೇಡವ್ವ, ನೀ ಹಂಗೆ ಮಲಿಕ್ಕೆ. ದೇವರು ನಿನಗೆ ಎಂತ ಕಷ್ಟ ಕೊಟ್ನಪ್ಪ. ಅವರ ಅಪ್ಪರಿದಾರೇನ್ರಿ? ಇಲ್ಲ, ಹೊರ್ಗೋಗ್ಯಾರ. ಅವರ ಏನಾರ ಕೆಲ್ಸ ಇದ್ರೆ ಕೊಡ್ರಿ, ನಮ್ಮವ್ವ ರಾತ್ರಿಯಿಂದ ಏನೂ ಉಂಡಿಲ್ಲ. ನಿಮ್ಮಪ್ಪ ಕೆಲ್ಸ ಮಾಡ್ತೀನಿ ಸಾಲ ಇಸ್ಕೊಂಡ್ ನೆಗ್ ಬಿದ್ದ, ನಿಮ್ಮವ್ವ ಖಾಲೆ ಬಿದ್ದಾಳ. ಈಗ ನೀನ್ ಬಂದಿ ಮತ್ತೆ ಮುಚ್ಕೊಂಡ್ ಹೋಗಲೇ. ಬಂದ್ಬಿಟ್ಟ ಮಂಗೆ ನನ್ ಮಗ. ಮನಿಕ ನಾ ಏನು ನಿನ್ನ ಸಾಲ ಕೇಳಕ್ ಬಂದಿಲ್ಲ. ನಿನ್ನ ಮೈಯಾಗ ಪಾಡಿಲ್ಲ ಅಂತ ಗೊತ್ತಾತು, ಅದಕ್ಕ ನೋಡ್ಕೊಂಡು ಹೋಗವ ಅಂತ ಬಂದ. ಹೆಂಗಾಯ್ತು ಮೈಯಾಗ? ಸಾವ್ಕಾಸ್ ನಾ ಮೊದ್ಲ ಹೇಳ್ದಂಗ ನೀ ಕೇಳಿದ್ರ ನಿನ್ನ ಖಾಲಿನೋ ಇರ್ತಾ ಇರ್ಲಿಲ್ಲ, ಸಾಲಾನೋ ಇರ್ತಾ ಇರ್ಲಿಲ್ಲ, ಈ ಗುಡಿಸ್ಲಾಗ ಉಪವಾಸನೋ ಇರಂಗಿರ್ಲಿಲ್ಲ. ಹೌದಲ್ಲ? ನೋಡ ಇಲ್ಲ ಬಿಡ. ಮುತ್ತಪ್ಪನ ಕಡೆಯವರು ನಮ್ಮ ಏರಿಯಾದ ಹುಡುಗಿನ ಬೆಂಕಿ ಹಾಕಿ ಸುಟ್ಟಾಕ್ಬಿಟ್ರಣ. ಆ ಹುಡುಗಿ ಯಾವ್ದೋ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ದಂತೆ. ದಿವಸಕ್ಕೆ 10 ಗಂಟೆ ಕೆಲಸ, ಆದ್ರೆ 30 ರೂಪಾಯಿ ಕೂಲಿ ಅಂತೆ. ಅದಕ್ಕೆ ಸಂಬಳ ಜಾಸ್ತಿ ಮಾಡಿ ಅಂತ ವರ್ಕರ್ಸ್ ಸೇರಿಸ್ಕೊಂಡು ಸ್ಟ್ರೈಕ್ ಮಾಡ್ತಿದ್ಲಂತಣ. ಶಂಭೋ ಮಹಾದೇವ.
ನೀರು ತಗೊಂಡ್ ಬರ್ರಿ, ನೀರು ತಗೊಂಡ್ ಬರ್ರಿ. ಏನ್ ನೋಡ್ತಾ ಇದ್ದೀರಾ ನೀವೆಲ್ಲ? ಬೆಂಕಿ ಆರಿಸ್ಬೇಕು. ನೀರು ತಗೊಂಡ್ ಬನ್ನಿ ಪ್ಲೀಸ್. ನೀರು ತಗೊಂಡ್ ಬನ್ನಿ. ಯಾರು ಬೆಂಕಿ ಹಚ್ಚಿದ್ದು? ಯಾರು ಬೆಂಕಿ ಹಚ್ಚಿದ್ದು ಹೇಳಿ. ಕಮಾನ್ ಕಮಾನ್, tell me. ಹೇಳಿ. ಹೇಳಿಲ್ಲ ಅಂದ್ರೆ ಒಬ್ಬೊಬ್ರಿಗೂ ಹೂತಾಕ್ಬಿಡ್ತೀನಿ. ಹೇಳು. ನಾನ್ ಹೇಳ್ತೀನಿ ಇನ್ಸ್ಪೆಕ್ಟ್ರೆ, ನಾನ್ ಹೇಳ್ತೀನಿ. ಗುಡ್, ನಿಜ ಹೇಳಮ್ಮ, ಹೆದರ್ಬೇಡ, ಹೇಳು. ನಾನೇ ಸುಟ್ಟಾಕಿದ್ದು. ನಾನು ಹೇಳ್ತೀನಿ, ನಾನೇ ಸುಟ್ಟಾಕಿದ್ದು. ನಾನು ಹೇಳ್ತೀನಿ, ನಾನೇ ಸುಟ್ಟಾಕಿದ್ದು. ನಾನೇ ಸುಟ್ಟಾಕಿದ್ದು. ನಾನೇ. ನನಗೆ ಗೊತ್ತು, ಬೆಂಕಿ ಹಚ್ಚಿದ ನೀನೆ. ಯು ಆರ್ ಅಂಡರ್ ಅರೆಸ್ಟ್. ಅನುಮಾನ ಅರೆಸ್ಟ್ ವಾರೆಂಟ್ ಅಲ್ಲ ಇನ್ಸ್ಪೆಕ್ಟರ್. ಈ ಲಂಕೇಶನ್ ಕೈಗೆ ಕೊಳ್ಳ ತೋಡ್ಸೋಕ್ಕಿಂತ ಮುಂಚೆ 100 ಸಾರಿ ಯೋಚನೆ ಮಾಡ್ಬೇಕು. ಮೈಂಡ್ ಇಟ್. ಹಾಯ್ ಚಿಲ್ಟು. ಅಮ್ಮ, ಏನಾಯ್ತೆ ಚಿಂಟು? ಯಾಕೆ ಮರಿ? ಪಪ್ಪ. ಯಾಕಮ್ಮ, ಏನಾಯ್ತು? ಅವಳಿಗೆ ನಿಮ್ ಕಂಡ್ರೆ ಭಯ. ಭಯನಾ? ಯಾಕೆ? ನೀವ್ 3 ಜನ ಸುಟ್ಟಿದ್ದು ಅವಳಿಗೆ ಗೊತ್ತಾಗಿದೆ. ಅವರು ದೊಡ್ಡ ತಪ್ಪು ಮಾಡಿದ್ರು. ಅಮ್ಮ, ನಾವು ತಪ್ಪು ಮಾಡಿದ್ರೆ ಪಪ್ಪ ನಮ್ಮನ್ನು ಹೀಗೆ ಸುಟ್ಟಾಕ್ತಾರಮ್ಮ? ಹೇಳ್ರಿ, ನಿಮ್ ಮಗಳು ಪ್ರಶ್ನೆಗೆ ಉತ್ತರ ಕೊಡಿ. ಬಾ ಚಿಂಟು. ತಪ್ಪು ಮಾಡಿದವನ್ನೆಲ್ಲ ಸುಟ್ಟಾಕ್ತಾ ಹೋದ್ರೆ ಭೂಮಿ ಮೇಲೆ ಬೂದಿ ಬಿಟ್ರೆ ಬೇರೇನೂ ಇರಲ್ಲ. ಬೇಡ, ಇರೋದೇ ಬೇಡ. ಆ ಲೋಫರ್ ನನ್ನ ಮಕ್ಕಳು ಏನ್ ಮಾಡಿದ್ರು ಗೊತ್ತಾ? ಇವತ್ತೊಂದು ಹುಡುಗಿನ ಹಾಡಗಲಲ್ಲಿ ನಡು ಬೀದಿಯಲ್ಲಿ ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿದ್ದಾರೆ. ಇರಬಹುದು, ಆದ್ರೆ ಅದಕ್ಕಿಂತ ಪೊಲೀಸ್ ಇದೆ, ಕಾನೂನಿದೆ. ಏಯ್, ಯಾವ ಪೊಲೀಸು, ಯಾವ ಕಾನೂನು? ಕೊಂದವನಿಗೊಂದು ಕೇಸು, 12 ವರ್ಷ ಸಜೆ, 3 ಹೊತ್ತು ಊಟ, ಮಲಗಕ್ಕೊಂದು ಮಂಚ. ಇದೇ ತಾನೇ ನಿನ್ ಕಾನೂನು? ಇದರಿಂದ ಸತ್ತವನಿಗೆ ನ್ಯಾಯ ಸಿಗುತ್ತಾ, ಇಲ್ಲ ಅವನ ಕುಟುಂಬಕ್ಕೆ ಅನ್ನ ಸಿಗುತ್ತಾ? ಇದರಿಂದ ಯಾರಿಗೂ ನ್ಯಾಯ ಸಿಗಲ್ಲ. ಕಳ್ತನ ಮಾಡಿದವನು ಕೈ ಕತ್ತರಿಸ್ಬೇಕು, ರೇಪ್ ಮಾಡಿದವನು ನರ ಕತ್ತರಿಸ್ಬೇಕು, ಕೊಲೆ ಮಾಡಿದವನು ಕೊಚ್ಚ ಹಾಕ್ಬೇಕು. ಹಾ, ನಮಸ್ಕಾರ ಅಣ್ಣ. ಹೇಗಿದೆ ವ್ಯಾಪಾರ? ಎಲ್ಲ ನಿಮ್ ದಯೆ. ಕಾರ್ಪೊರೇಷನ್ ಕಾಟ ಅಲ್ಲ, ಪೊಲೀಸರ ಕಿರಿಕಲ್ಲ, ವ್ಯಾಪಾರ ಚಂದ ನಡೀತಿದೆ ಅಣ್ಣ. ದೇವ್ರು ಒಳ್ಳೇದ್ ಮಾಡ್ಲಿ, ಹೋಗು. ಆಯ್ತಣ್ಣ. ಏಯ್, ಏನಾಯ್ತು ಹೇಳ್ಮೇಲೆ? ನನ್ ಗಂಡ ಇನ್ನೊಬ್ಳನ್ ಮಾಡಿಕೊಂಡು ನನ್ನ ಮಕ್ಕಳನ್ನ ಅಬ್ಬೆ ಪಾರಿ ಮಾಡ್ಬಿಟ್ಟು ಅನ್ಕೊಂಡಣ. ನಿನ್ ತಮ್ಮಯ್ಯ ಅಂತೀನಿ, ನೀನೇ ಅವನಿಗೆ ಬುದ್ಧಿ ಹೇಳಬೇಕು. ತಗ, ಇದನ್ನ ತಗೊಂಡು ಏನ್ ಮಾಡ್ತೀಯ? ನಿಮ್ ಹೆಸರು ಹೇಳ್ಕೊಂಡು 3 ಹೊತ್ತು ಊಟ ಮಾಡ್ತೀವಿ. ಒಂದ್ ಹೊತ್ತಿನ ಕೂಳು ಸಿಕ್ಕ ತಕ್ಷಣ 100 ವರ್ಷದ ಬಾಳ್ವೆನೆ ಹಾಳು ಮಾಡ್ಕೊಂಡು ನಿನ್ನಂತ ಹೆಂಗ್ಸಿರೋದ್ರಿಂದಾನೆ ಬಡತನ ಬಾಯ್ ಬಿಟ್ಕೊಂಡು ನಿಂತಿರೋದು. ನೋಡೋ, ಇದ್ರಲ್ಲಿ ಒಂದು ಡಬ್ಬ ಸೀಮೆಣ್ಣೆ ತಗೊಂಡು ಸೀದಾ ಹೋಗಿ ನಿನ್ ಗಂಡನ ತಲೆ ಮೇಲೆ ಸುರಿದು ಬೆಂಕಿ ಹಚ್ಚು, ಹೋಗು. ಅಯ್ಯೋ, ಅವ್ನು ನನ್ ಗಂಡನಣ್ಣ. ಹೌದಾ? ಅದ್ ಸರಿ, ನೀನ್ ಆದ್ರ ಮಾಡಿದ್ರೆ ಅವನೇನ್ ಮಾಡ್ತಾ ಇದ್ದ? ಕೊಂದ್ ಹಾಕ್ಬಿಡ್ತಿದ್ದ ಕಣಣ್ಣ. ಹೌದಾ? ಮತ್ತೆ ಯಾಕೆ ನೀ ಆ ಕೆಲಸ ಮಾಡ್ತಾ ಇಲ್ಲ? ಹೆಣ್ಣು ಮಾಡಿದ್ರೆ ಹಾದ್ರ, ಗಂಡು ಮಾಡಿದ್ರೆ ಹಾದ್ರ ಅಲ್ವಾ? ಎಲ್ಲಿವರೆಗೂ ಹೆಂಡತಿ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ ಗಂಡ ತಿಳ್ಕೊಂಡಿರ್ತಾನೋ ಅಲ್ಲಿವರೆಗೂ ಅವ್ನು ತಪ್ಪು ಮಾಡ್ತಾನೆ ಇರ್ತಾನೆ. ಹೋಗು, ನಾ ಹೇಳಿದ ಕೆಲಸ ಮೊದಲು ಮಾಡು. ಸರಿ ಕಣಣ್ಣ.
ಏಯ್ ಅಣ್ಣ ಕರೆತಿದ್ದಾರೆ, ಹತ್ತೋ ಗಾಡಿ. ಏಯ್ ಯಾವನ ನಿಮ್ಮ ಅಣ್ಣ? ಊರಿಗೆಲ್ಲ ಒಬ್ನೇ ಅಣ್ಣ, ನಮ್ಮ ಅಣ್ಣ ಲಂಕೇಶ್ ಅಣ್ಣ. ಅವನ್ ಯಾವನ ನಿಮ್ಮ ಅಣ್ಣ? ಕೋತಿ ತಿಮ್ಮಣ್ಣ. ಮುತ್ತಪ್ಪ ಮುತ್ತಪ್ಪ ಮುತ್ತಪ್ಪ. ಕಂತ್ರಿ ನಾಯಿಗಳು ಕಚ್ಚೋಗ್ಬಿಟ್ಟು ಹೇಡಿ ತರ ನಿಂತ್ಕೊಂಡಿದ್ಯಲ್ಲ, ತಾಕತ್ತಿದ್ರೆ ನೀನೇ ಬರಬೇಕಾಗಿತ್ತು. ಸಿಂಹದ ಬೇಟೆಗೆ ನಾಯಿಗಳನ್ನ ಕಳಿಸೋನಿಗೆ ನಾಮರ್ದ ಅಂತಾರೆ. ಇನ್ನೊಂದು ಸಾರಿ ನನ್ನ ತಂಟೆಗೆ ಬಂದ್ರೆ ನಡೆಯೋದೇ ಬೇರೆ. ತಂಟೆಗೆ ಬಂದಿದ್ ನಾನಲ್ಲೋ, ನೀನು. ನಮ್ ಕಡೆ 3 ಜನನ್ನ ಬೆಂಕಿ ಹಾಕಿ ಸುಟ್ಬಿಟ್ಟೆ. ಆ 3 ಜನನು ಒಂದು ಬಡಪಾಯಿ ಹುಡುಗಿನ ಅದೇ ತರ ಸುಟ್ಟಿದ್ರು. ಅದು ನನ್ ಡೀಲಿಂಗು. ಡೀಲ್ ಮಾಡ್ಬೇಕಾಗಿರೋದು ಶ್ರೀಮಂತರ ತಲೆನ, ಬಡವ್ರ ಹೊಟ್ಟೆನಲ್ಲ. ಐ ಕಟಕನಿಗೆ ಕುರಿ ಏನು ಕೋಣ ಏನು, ಮಾಂಸ ಅಷ್ಟೇ ಮುಖ್ಯ. ಥು, ಬೆತ್ತಲಾದ ಮಾತ್ರಕ್ಕೆ ಹಾಲು ಕೊಡೋ ತಾಯಿನೂ ಒಂದೇ, ಮುತ್ತು ಕೊಡೋ ಹೆಂಡ್ತಿನೂ ಒಂದೇ ಅಲ್ವೋ? ಮನುಷ್ಯನಿಗೆ ನೀತಿ ಇರಬೇಕು, ನೀತಿ. ಆವಾಜ್ ಹಾಕಿದ್ರೆ ಅಡ್ರೆಸ್ ಇರಲ್ಲ. ಅವ್ರಿಗೇನು ಮಾಡ್ಬೇಡಿ, ನಿಮ್ ದಮ್ಮಯ್ಯ ಅಂತೀನಿ. ದಯವಿಟ್ಟು ನನ್ನ ಮಾಂಗಲ್ಯ ಉಳಿಸಿ. ಇವನೇನಾ?
ಅಣ್ಣ ದಮ್ಮಯ್ಯ ಕಣಣ್ಣ ನಾನ್ ಮಾಡಿದ ತಪ್ಪಾಯ್ತಣ್ಣ ನೀನ್ ಹೇಳ್ದಂಗೆ ಕೇಳ್ತೀನಿ ಕಣಣ್ಣ ನಾನ್ ಮಾಡಿದ ತಪ್ಪಿಗೆ ನಾನೇ ಮದುವೆ ಆಗ್ತೀನಿ ಕಣಣ್ಣ ಲೋಫ ನನ್ ಮಗನೇ ನನ್ ಮೇಲೆ ಅತ್ಯಾಚಾರ ಮಾಡಿ ನನ್ ಬಾಳ್ನೆ ಹಾಳು ಮಾಡಿದ ರಾಕ್ಷಸ ನೀನು ಥೂ ನಿನ್ನ ನನ್ನ ಆಸೆ ಆಕಾಂಕ್ಷೆ ಕನಸುಗಳನ್ನೆಲ್ಲ ಚಿತ್ರ ಮಾಡ್ದೋನು ನಿನ್ನ ಮದ್ವೆ ಆಗಿ ದಿನ ನಾನು ಅತ್ಯಾಚಾರಕ್ಕೆ ಒಳಗಾಗ್ಬೇಕಾ ಅಣ್ಣ ನನಗಾಗಿದ್ದ ಅನ್ಯಾಯ ಇನ್ಯಾವ ಹೆಣ್ಗೂ ಆಗ್ಬಾರ್ದು ಅಂತ ಶಿಕ್ಷೆನ ನೀವೇ ಇವನಿಗೇನಾದ್ರೂ ಕೊಡ್ಬೇಕು ನಿಮ್ಮನ್ ಕೈ ಮುಗಿದ್ ಕೇಳ್ಕೊತೀನಿ ಅಣ್ಣ ನಿನ್ ಕೈ ಮುಗಿತೀನಿ ಕಣಣ್ಣ ನಿನ್ ಕಾಲ್ ಹಿಡ್ಕೊತೀನಿ ಕಣಣ್ಣ ನಾನು ಬಿಟ್ಬಿಡೋಣ ಅಣ್ಣ ನಿನ್ ಕೈ ಮುಗಿತೀನಿ ಕಣಣ್ಣ ಶಂಭೋ ಮಹಾದೇವ. ಬಿಟ್ಬಿಡೋಣ ಅಣ್ಣ ಅಣ್ಣ ನಾನು ಏನ್ ಮಾಡ್ಬೇಡ ಏಯ್. ನಾನು ಏನು ಮಾಡ್ಬೇಡ ಇವ್ನ್ ಬಟ್ಟೆ ಬಿಚ್ಚಾಕ್ರೋ. ಅಣ್ಣ ಹೇಳ್ಬಿಟ್ರು ರೆಡ್ ಬ್ಲೂ ಗ್ರೀನ್ 3 ಕೊಡಿ ಆಯ್ತಮ್ಮ. ಎತ್ತ ಮೈ ಮೇಲೆ ಬಿಡ್ತಿರಲ್ರಿ ಕಣ್ ಕಾಣಿಸಲ್ವಾ ಇಡಿಯಟ್ ಡೋಂಟ್ ಯು ಹ್ಯಾವ್ ಮ್ಯಾನರ್ಸ್ ನಾನು ಯಾರು ಗೊತ್ತಾ ಹೆಚ್ಚಾಗಿ ಮಾತಾಡಿದ್ರೆ ಕತ್ತರ್ ಸಾಕ್ಬಿಡ್ತೀನಿ ರಾಸ್ಕಲ್ ಬಿಡೋ ಓಯ್ ಬದ್ಮಾಶ್ ಬಾಯ್ಲಿ ಜಾನಕಿ ಇವಳನ್ ಯಾರು ಅನ್ಕೊಂಡಿದ್ಯಾ ಏನಾಯ್ತು ನಮ್ಮ ಅಯ್ಯಂಗಾರ್ ಮಗಳು ನಮ್ಮ ಹುಡುಗಿ ಗೊತ್ತಿರ್ಲಿಲ್ಲ ಅಣ್ಣ ತಪ್ಪಾಯ್ತಣ್ಣ ಕಲೆಕ್ಷನ್ ಮಾತ್ರ ಮಾಡ್ಕೋ ಕನೆಕ್ಷನ್ ಕೈ ಹಾಕಿದ್ರೆ ಕೈ ಕತ್ತರಿಸ್ಬಿಡ್ತೀನಿ ನೀ ಬಾರಮ್ಮ ಮನೆ ಹತ್ರ ಬಿಡ್ತೀನಿ ಹೇಳಿ ಇದೆಲ್ಲ ನನಗಿಷ್ಟ ಆಗಲ್ಲ. ಅಂತೂ ನನ್ನ ಮಗಳಿಗೊಂದು ಬಾಳ್ ಕೊಟ್ರಿ. ನಿಮ್ಮ ಹೆಸರು ಹೇಳ್ಕೊಂಡು ದೀಪ ಹಚ್ತೀವಣ್ಣ. ದೀಪ ಹಚ್ಬೇಕಾಗಿರೋದು ಆ ದೇವರಿಗೆ, ನನಗಲ್ಲ. ಹೋಗ್ ಬನ್ನಿ. ಬರ್ತೀವಣ್ಣ. ಊರ್ನಲ್ಲಿ ಇರೋರ್ಗೆಲ್ಲ ಮದ್ವೆ ಮಾಡಿಸ್ತೀರಾ, ಆದ್ರೆ ಬೆಳೆದ್ ನಿಂತಿರೋ ನಿಮ್ ತಮ್ಮನಿಗೊಂದ್ ಮದ್ವೆ ಮಾಡಿಸ್ಬೇಕು ಅನ್ನೋದು ಮಾತ್ರ ನಿಮ್ಗೆ ಗೊತ್ತಾಗಲ್ಲ. ಅದು ನನಗ್ ಗೊತ್ತಾದ್ರೆ ಸಾಲದು, ಮಾಡ್ಕೊಂಡು ಗೊತ್ತಾಗ್ಬೇಕಲ್ವಾ? ನಾನ್ ತಾನೇ ಎಷ್ಟು ಸಾರಿ ಅಂತ ಹೇಳಕ್ಕಾಗುತ್ತೆ? ಮಾಡೋದು ಅಡ್ಕಸ್ಬು, ಮದುವೆ ಬೇರೆ ಕೇಡು. ನಾಳೆ ರೋಡಲ್ಲಿ ಹೋಗುವಾಗ ಯಾರಾದ್ರೂ ನಮ್ಮನ್ನ ಡಮಾರ್ ಅನ್ಸ್ಬಿಟ್ರೆ ಅವಳನ್ನ ಬೇರೆ ವಿಧವೆ ಮಾಡ್ಬೇಕು ನಾವು. ಸಾಕು ಸುಮ್ನಿರೋ. ಈ ಭೂಮಿ ಮೇಲೆ ವಿಧವೆಯರಾದವರೆಲ್ಲ ರೌಡಿಗಳು ಹೆಣ್ತಿರಲ್ಲ, ರೌಡಿಗಳು ಹೆಣ್ತಿರಲ್ಲ ವಿಧವೆಯರು ಆಗಿಲ್ಲ. ಆಯುಷ್ ತೀರ್ ಬಂದ್ರೆ ಅರಮನೆಯಲ್ಲಿದ್ರೂ ಸಾಯ್ತಾರೆ ಅಲ್ವೋ? ಯಾವ ಮನುಷ್ಯ ಶಾಶ್ವತ ಹೇಳು? ದಿನ ಬೆಳಗಾದ್ರೆ ವಾರು, ಟೆರರಿಸಮು, ಆಕ್ಸಿಡೆಂಟು ಅಂತ ಸಾವಿರಾರು ಜನ ಸಾಯಲ್ಲ. ಸುಮ್ಮನೆ ನನ್ನ ಮಾತು ಕೇಳು, ಒಪ್ಕೋ, ಒಳ್ಳೆ ಹುಡುಗಿ ನೋಡೋಣ. ನೀವು ನೋಡೋದು ಬೇಡ, ನನ್ನ ಮದುವೆ ಆಗೋದು ಬೇಡ. ದಯವಿಟ್ಟು ನನ್ ಬಿಟ್ಬಿಡಿ. ಭೂಷಣ್, ಅಯ್ಯಯ್ಯೋ, ಅವನಿಗೆ ಹೇಳೋ ಮಾತು ನನಗಾದ್ರೂ ಹೇಳಿದಿದ್ರೆ ಇಷ್ಟೊತ್ತಿಗೆ ಮದುವೆ ಆಗಿ ಸೋಮನಾನು ಮಾಡ್ಕೊಂಡು ಅಪ್ಪನೂ ಆಗ್ಬಿಡ್ತಿದ್ನೆ. ಸೈಲೆಂಟ್ ನಾನ್ ಸ್ಕೂಲಿಗೆ ಲೇಟ್ ಆಗ್ತಾ ಇದೆ, ಬೇಗ ನಡಿ. ಹಲೋ ಮೈ ಡಿಯರ್ ಚಿಂಟು, ಎಷ್ಟು ಬೇಗ ರೆಡಿನಾ? ಅಯ್ಯೋ 9:10 ಆಯ್ತು, ನೋಡ್ಲಿಲ್ವಾ? ಟೈಮ್ ನೋಡೋದಿಕ್ ನನಗೆ ಹೆಂಗಮ್ಮ ಗೊತ್ತಾಗುತ್ತೆ? ತಿಂಡಿ ಲೋಡ್ ಮಾಡಿ ತಟ್ಟೆ ನೋಡು ಅಂತಂದ್ರೆ ನೋಡ್ತೀನಪ್ಪ. ಬಾಬಾ ಟೈಮ್ ಆಯ್ತು, ಹೋಗೋಣ. ಸ್ಕೂಲ್ಗೆ ಹೋಗಿ ಬರ್ತೀನಿ. ಪಾಪ ಬಾಯ್. ಬಾಯ್. ನಿತ್ಕೊಳ್ಳೋ. ನಿಮ್ಗೆ ಎಷ್ಟು ಸಾರಿ ಹೇಳಿದ್ದೀನಿ ಚಿಲ್ಟು ನೀಟಾಗಿ ಸ್ಕೂಲಿಗೆ ಕಳಿಸಿ ಅಂತ? ಏನಾಗಿದ್ದೀರಿ? ನೀಟಾಗಿ ಇದ್ದಾಳಲ್ಲ. ತಲೆ ನೋಡಲ್ಲಿ, ಶೂನಲ್ಲಿ ಒಂದು ಗಾಡಿ ಧೂಳಿದೆ. ಕಾಲ್ ಕೊಡು. ಪಾಪ, ಏನಮ್ಮ? ನೀನ್ ಒಳ್ಳೆಯವನ ಕೆಟ್ಟವನ? ಹೇಳು ಪಾಪ, ನೀನ್ ಒಳ್ಳೆಯವನ ಕೆಟ್ಟವನ? ಗೊತ್ತಿಲ್ಲಮ್ಮ. ಬಾಯ್ ಪಾಪ.
ರಾಂಚಿಯಲ್ಲಿ ಈಸ್ಟ್ ವೆಸ್ಟ್ 110, ನಾರ್ತ್ ಟು ಸೌತ್ 175 ಇರ್ಬೋದು ಮೇಡಮ್. ಆದ್ರೆ ಸುತ್ತಲೂ ಇರೋ ಜನ ದೇವಸ್ಥಾನ ಜಾಗ ಅಂದ್ಬಿಟ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ. 4 ಕೋಟಿ ಕೊಟ್ಟು ಈ ಜಾಗ ನಾನು ಕೊಂಡ್ಕೊಂಡಿದ್ದೀನಿ. 1 ಅಡಿ ಅಲ್ಲ, 1 ಇಂಚು ಸಹಿತ ನಾನು ಬಿಡೋದಿಲ್ಲ. ಒತ್ತುವರಿ ಮಾಡ್ಕೊಂಡಿರೋ ಜಾಗನ ಬುಲ್ಡೋಸರ್ ತಂದು ಒಡ್ಸಾಕಿ ಅಷ್ಟೇ. ಬುಲ್ಡೋಜರ್ ತಂದು ಒಡ್ಸೋಕ್ ಮುಂಚೆ ಅವ್ರನ್ನ ಸರಿ ಕೇಳೋಣ ಮೇಡಮ್. ಓಯ್, ಅವ್ರನ್ನೇನ ಕೇಳೋದು? ಹೊಡೆದಾಕ್ರ ಅಣ್ಣ, ಎತ್ತು ಬಿಡ್ಲ ನನ್ನ ಮಗನೇ. ನೀನು ಒಬ್ಬನ ಎತ್ತೋಷ್ಟೊತ್ತಿಗೆ ಅವರೆಲ್ಲ ಸೇರಿ ಬೇಟೆ ನಾಯಿಗಳ ತರ ನಮ್ಮನ್ನ ಪೀಸ್ ಪೀಸ್ ಮಾಡಕ್ ಬಿಡ್ತಾರೆ. ಮುಚ್ಕೊಂಡು ನಿಂತ್ಕೋ. ಏಯ್, ಹಣಿಯಲ್ಲಿ ಕುಂಕುಮ, ಕುತ್ತಿಗೆಯಲ್ಲಿ ತಾಳಿ, ಒಬ್ಬ ಹಿಂದೂ ಮುತ್ತೈದೆಯಾಗಿ ಪವಿತ್ರವಾದ ದೇವಸ್ಥಾನ ಒಡೆಸಕ್ಕೆ ಬಂದಿದೆಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಏಯ್, ದೇವಸ್ಥಾನ ಆದ್ರೆ ನನಗೇನೋ? 4 ಕೋಟಿ ಕೊಟ್ಟು ಈ ಜಾಗನ ನಾನ್ ಕೊಂಡ್ಕೊಂಡಿದ್ದೀನಿ. ಕೊಂಡ್ಕೊಳ್ಳಕ್ಕೆ ಈ ದೇವಸ್ಥಾನ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ, ಪಬ್ಲಿಕ್ ಪ್ರಾಪರ್ಟಿ. ಇದು ಪಬ್ಲಿಕ್ ಪ್ರಾಪರ್ಟಿ ಅಲ್ಲ. ಹಣಕ್ಕೋಸ್ಕರ ಹೆತ್ತ ತಾಯಿನೂ ಮಾರಕ್ ಹೇಸ್ದಿರೋ ಆ ಲೋಫರ್ಸ್ ಹತ್ರ ಪತ್ರ ಬರ್ಸ್ಕೊಂಡು ದೇವಸ್ಥಾನ ಒಡ್ಸಕ್ ಬಂದಿದ್ಯಾ? ನಡೋ, ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿದೆ ಸರಿ, ಇಲ್ಲ ಅಂದ್ರೆ ಲೇ ಏನೋ ಮಾಡ್ತೀಯಾ? ತೆಗೆದು ಮಕ್ಕದ ಮೇಲೆ ಹಾಕ್ತೀನಿ ನೋಡು. ಏಯ್, ಬಾಯಿ ಮುಚ್ಕೊಂಡು ಸುಮ್ನೆ ನಿಂತ್ಕೊಳ್ಳೋ. ನನ್ ಕಡೆ ಕಾನೂನಿದೆ, ಪೊಲೀಸ್ ಇದೆ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣ ಇದ್ದಾರೆ. ಮತ್ತೆ ನನ್ನ ಡೀಲಿಗೆ ತಲೆ ಹಾಕ್ತಿದೀಯ. ಇದ್ರ ಪರಿಣಾಮ ನೆಟ್ಟಿಗಿರಲ್ಲ. ಸುಮ್ಮನೆ ವಾಪಸ್ ಹೋಗು. ವಾಪಸ್ ಹೋಗ್ಬೇಕಾಗಿರೋದು ಎಂಜಲ್ ಕಾಸಿಗೆ ಎಕಡ ತಿನ್ನಕ್ ಬಂದಿರೋ ನೀನು, ನಾನಲ್ಲ. ಆ ಲಂಕೇಶನಿಗೆ 10 ತಲೆ 20 ಕೈಗಳಿದ್ರೆ ಈ ಲಂಕೇಶನಿಗೆ 100 ತಲೆಗಳು 1000 ಕೈಗಳು. ನನ್ ತಲೆ ಗುರಿ ಇಟ್ರೆ ಕಣ್ಮುಚ್ಚಿ ಬಿಡೋದ್ರಲ್ಲಿ ಪೀಸ್ ಪೀಸ್ ಆಗ್ಬಿಡ್ತೀಯ. ಓಯ್, ಇಳಿಸ್ರು. ರೌಡಿಸಮ್ಗೆ ಬರೀ ಚೇಲಾಗಳಿದ್ರೆ ಸಾಲದು, ಜನನೂ ಇರ್ಬೇಕು. ದೇವ್ರ ಮುಂದೆ ರಕ್ತ ಹರಿಸಬಾರ್ದು ಅಂತ ಬಿಟ್ಟಿದ್ದೀನಿ. ಹೊರಟೋಗು. ಹೋಗ್ತೀನೋ, ಆದ್ರೆ ಇಬ್ರು ಮಾಡೋದು ಒಂದೇ ಕಸಬು. ಮತ್ತೆ ನನ್ನ ಅಖಾಡಕ್ಕೆ ಬರಲೇಬೇಕು, ಜ್ಞಾಪಕ ಇಟ್ಕೋ. ಅಖಾಡಕ್ಕೇನೋ ಅಡ್ಡೆಗೂ ಬರ್ತೀನಿ. ಮಾತ್ ಕಲಿಯಕ್ ಮುಂಚೆನೆ ಮಚ್ಚಿಡ್ದವನು ಈ ಲಂಕೇಶ. ಅಖಾಡಕ್ಕೂ ರೆಡಿ, ಅಟ್ಗಾಯ್ಸಕ್ಕೂ ರೆಡಿ. ಔಟ್. ಏಯ್, ನಿತ್ಕೊಳ್ಳೆ, ಎಲ್ಲಿ ಹೋಗ್ತಾ ಇದೀಯಾ? ಬಿಡೋ ಕೈನಾ. ನೀನ್ ಗೊಡ್ಡ ಬೆದ್ರಕ್ಕೆ ಹೆದರ್ಕೊಂತೀನಿ ನಿಂತ್ಕೊಂಡ್ಯಾ? ನಾನ್ ಯಾರು ಗೊತ್ತಾ? ಕೆಂಪಮ್ಮ, ಕೆಗ್ಗಲ್ಗೆರೆ ಕೆಂಪಮ್ಮ. ಅಣ್ಣ, ಏನ್ ಹಂಗ್ ನೋಡ್ತಿದ್ದೀರಾ? ಲೋ ಮಚ್ಚ, ಯಾರೋ ಅವಳು? ಗೊತ್ತಿಲ್ಲ ಅಣ್ಣ. ಗೊತ್ತಾಗ್ಬೇಕು. ಅವಳು ಯಾರು, ಅಪ್ಪ ಅಮ್ಮ ಯಾರು, ಎಲ್ಲಿದ್ದಾಳೆ, ಏನ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತಾಗ್ಬೇಕು. ಏನಣ್ಣ ಅಷ್ಟು ಅರ್ಜೆಂಟು? ಅವಳನ್ನ ಏನಾದ್ರು ಡೀಲ್ ಮಾಡ್ತೀರಾ? ಮಗನೇ, ಡೀಲ್ ಅಲ್ಲೋ, ಲವ್ ಮಾಡ್ತಾ ಇದ್ದೀನಿ. ಹಾ, ನೋಡಮ್ಮ, ಈ ಬೊಂಬೆ ಚಪ್ಪಾಳೆನೆ ತಟ್ತಾ ಇಲ್ಲ. ಹೌದಾ? ಕೊಡು ಇಲ್ಲಿ. ನೋಡಿ ಈಗ ಹೇಗಾಡುತ್ತೆ. ನಾನೊಂದು ಪ್ರಶ್ನೆ ಕೇಳ? ಕೇಳು. ಏನಿಲ್ಲ, ಈ ಮನೆಗೆ ಬಂದ ಇಷ್ಟು ವರ್ಷಕ್ಕೆ ಇವತ್ ನಿಮ್ ಮುಖದಲ್ಲಿ ಸಂತೋಷ ನೋಡ್ದೆ. ಏನಾ ಕನ್ಸು? ಕನಸ ಏನಿಲ್ವಲ್ಲ. ಪಾಪ, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಅದಕ್ಕೆ ನೀವು ತೊದ್ಲುತ್ತಾ ಇರೋದು. ಇಲ್ವಲ್ಲಮ್ಮ. ನಿಮ್ ಮುಖದಲ್ಲಿ ಸಂಭ್ರಮ ತಂದಿರೋ ಆ ಕನ್ಸು ಯಾವಾಗ್ಲೂ ನಿಮ್ ಜೊತೆನೆ ಇದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ?
ಏನೇ ಗಿರಿ, ಬರ್ತಾ ಬರ್ತಾ ನಿನ್ ಸ್ಕರ್ಟು ಶಾರ್ಟ್ ಆಗ್ತಾ ಇದೆ. ಯಾವನಾದ್ರೂ ಶಾರ್ಟ್ ಆದ್ರೂ ನೋಡಿದ್ರೆ ಹಾರ್ಟ್ ಕೊಡ್ಬೋದು ಅಂತ ಕಣೆ. ನಿನ್ ತಲೆ ಶಾರ್ಟ್ ನೋಡಿ ಯಾರಾದ್ರೂ ಹಾರ್ಟ್ ಕೊಡ್ತಾರೇನೆ? ಕೊಟ್ರೆ ಇನ್ನು ಮಮ್ಮಿ ಪಾಟ್ ಕೊಡ್ತಾನೆ ಅಷ್ಟೇ. ತಗೊಳ್ಳಿ. ಏನಿದು? ಕಾರ್ಕಿ ನನಗೆ ಕೊಡ್ತಾ ಇದ್ದೀರಾ? ಅಣ್ಣವ್ರು ಕೊಟ್ರು. ನನಗೆ ಯಾರು ಅಣ್ಣನೇ ಇಲ್ಲ. ನಿಮ್ಮಣ್ಣ ಅಲ್ಲ, ನಮ್ಮಣ್ಣ. ನಿಮ್ಮಣ್ಣ ನನಗೆ ಯಾಕ್ರಿ ಕಾರ್ ಕೊಡ್ತಾರೆ? ಅವ್ರು ನಿಮ್ಮನ್ನು ತುಂಬಾ ಲವ್ ಮಾಡ್ತಿದಾರಲ್ಲ, ಅದಕ್ಕೆ. ಲವ್ವ? ಶಟ್ ಅಪ್. ನೋಡಿ, ನನಗೆ ನೀವು ಗೊತ್ತಿಲ್ಲ, ನಿಮ್ಮ ಅಣ್ಣನೂ ಗೊತ್ತಿಲ್ಲ. ನೀವು ಬೇರೆ ಯಾರನ್ನು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ನೀವು ಜಾನಕಿ ತಾನೆ? ಹೌದು. ನಿಮ್ಮ ತಂದೆ ಸಂಪತ ಹೆಂಗಾರ ತಾನೆ? ಹೌದು. NMK ಆರ್ಮಿ ಕಾಲೇಜಲ್ಲಿ BA ಓದ್ತಿರೋ ನೀವೇ ತಾನೆ? ಹೌದು ಹೌದು. ಹಂಗಾದ್ರೆ ನೋ ಕನ್ಫ್ಯೂಷನ್. ತಗೊಳ್ಳಿ ಕೀನ. ಕಾರ್ ಓಡ್ಸಕ್ ಬರುತ್ತಾ? ಇಲ್ಲ ನಾನೇ ಡ್ರೈವರ್ ಆಗಿ ಇದ್ಬಿಡ್ಲಾ? ಅಯ್ಯಯ್ಯೋ. ಯಾರೇ ಅವನು? ಮಾತಕ್ ಮುಂಚೆನೆ ಕಾರ್ ಪ್ರೆಸೆಂಟ್ ಮಾಡ್ತಿರೋ ಪುಣ್ಯಾತ್ಮ? ಪುಣ್ಯಾತ್ಮ ಅಲ್ಲ, ಅವನ್ ಯಾರೋ ಹುಚ್ಚ ಇರ್ಬೇಕು. ಅವನೇ ಎಷ್ಟೋ ಮೇಲು. ನನ್ ಲವರು ಇದಾನೆ. ಏನ್ ಪ್ರಯೋಜನ? 1 ವರ್ಷದಿಂದ ಕೇಳ್ತಾ ಇದ್ದೀನಿ ಒಂದು ಉಂಗ್ರ ಮಾಡಿಸ್ಕೊಡು ಅಂತ. ಅವ್ನ್ ನನ್ನೇ ಉಂಗ್ರ ಕೇಳ್ತಿದ್ದಾನೆ. ನೀನ್ ತುಂಬಾ ಲಕ್ಕು ಕಣೆ. ಸಾಕ್ ಸುಮ್ನೆ ಇರೆ. ಒಂದ್ ಹೆಣ್ಣು ಸುಖವಾಗಿರೋದಕ್ಕೆ ಬೇಕಾಗಿರೋದು ಹಣ, ಒಡವೆ, ಕಾರು, ಬಂಗ್ಲೆ ಅಲ್ಲ, ಪ್ರೀತಿ. ಅವಂದು ಪ್ರೀತಿನೇ ತಾನೆ? ಅಲ್ಲ, ನಮ್ಮಂತ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿಯರ್ನ ಅಟ್ರಾಕ್ಟ್ ಮಾಡಿ ಟೆವಲ್ ತೀರಿಸ್ಕೊಂಡು ಬಿಸಾಕೋಕೆ. ಬಾಬಿ ಕಾರ್ಕಿ, ಮತ್ತೆ ಬಂದ್ಯಾ? ನೀವ್ ಎಲ್ಲಿಗೆ ಹೋದ್ರು ಮತ್ತೆ ಮತ್ತೆ ಬರ್ತಾನೆ ಇರ್ತೀನಿ ಈ ಕಾರ್ಕಿ ತಗೊಳ್ಳೋವರೆಗೂ. ನೋಡು, ನೀನ್ ಹೀಗೆ ತೊಂದರೆ ಕೊಡ್ತಾ ಇದ್ರೆ ಪೊಲೀಸಿಗೆ ಫೋನ್ ಮಾಡ್ಬೇಕಾ? ಮಾಡಿ ಒದ್ದು ಒಳಗ್ ಹಾಕ್ತಾರೆ. ಹಾಕ್ಲಿ ಬಿಡಿ, ಅಣ್ಣ ಬಿಡಿಸ್ಕೊಂಡ್ ಬರ್ತಾರೆ. ಅಣ್ಣ 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 ಯಾರ್ಯದು ಅಣ್ಣ? ಅವನೇನು ಟಾಟಾನ ಬಿರ್ಲಾನ? ಅಲ್ಲ, ಸತ್ಯಕ್ ಅಧಿಪತಿ, ನ್ಯಾಯಕ್ ದಳಪತಿ, ಅಂಡರ್ ವರ್ಲ್ಡ್ ಕಿಂಗ್ ನಮ್ಮ ಅಣ್ಣ ಲಂಕೇಶ್ ಅಣ್ಣ. ಲಂಕೇಶ್ ಭೇಷ್. ಅವರಮ್ಮ ಅವನಿಗೆ ಸರಿಯಾಗಿ ಹೆಸರಿಟ್ಟಿದ್ದಾಳೆ, ರಾಕ್ಷಸ ಅಂತ. ನಮ್ಮ ಅಣ್ಣ ದುಷ್ಟ್ರಿ ಮಾತ್ರ ರಾಕ್ಷಸ, ಒಳ್ಳೆಯವ್ರಿಗೆ ಬಡವ್ರಿಗೆ ದೇವ್ರು. ಅವರು ನಿಮ್ಮ ಸೌಂದರ್ಯನ, ನಿಮ್ಮ ಡ್ಯಾನ್ಸ್ ಅನ್ನ ತುಂಬಾ ಪ್ರೀತಿಸಿದ್ದಾರೆ. ನೀವು ಹೂ ಅಂತಂದ್ರೆ ಈಗಲೇ ಮದುವೆ, ನಾಳೆನೆ ಹನಿಮೂನ್. ಏನಂತೀರಾ? ಶಟ್ ಅಪ್. ಮತ್ತೆ ಲವ್ವು ಗಿವು ಅಂದ್ರೆ ಹಲ್ಲು ದ್ರಸ್ಬಿಡ್ತೀನಿ. ರಾಸ್ಕಲ್. ಕೊಲೆನೆ ಉದ್ಯೋಗ, ಸುಲಿಗೆನೆ ಜೀವನ ಅಂತ ಅನ್ಕೊಂಡಿರೋ ಒಬ್ಬ 3rd ಕ್ಲಾಸ್ ರೌಡಿಗೆ ಪ್ರೀತಿ ಅಂದ್ರೆ ಏನ್ ಗೊತ್ತು? ಹೋಗಿ ಅವನ್ನ ಕೇಳು. ಪ್ರೀತಿಗೆಷ್ಟು ಸ್ತರ ಇದೆ, ಸಂಗೀತಕ್ಕೆಷ್ಟು ಸ್ವರ ಇದೆ, ನೃತ್ಯಕ್ಕೆಷ್ಟು ಲಯ ಇದೆ ಅಂತ. ಪ್ರೀತಿ ಅಂತೆ ಪ್ರೀತಿ. ಹೌದು, ಈ ಸ್ವರ ಲಯ ಸ್ತರ ಹಂಗಂದ್ರೆ ಏನು? ಹಾಗಲ್ಲ. ತಾತೈ ತೈತ 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 ತಾತೈ ಮಾಡಿ. ಯಾಕೆ ನಿಲ್ಲಿಸ್ಬಿಟ್ರಿ? ಯಾಕಯ್ಯ, ನಾನೇ ಮಾಡ್ರೆ? ಅಯ್ಯೋ, ನಾನೇನು ಮಾಡ್ಬಿಡ ಕಣಯ್ಯ. ಅಯ್ಯ, ನನ್ನ ಬಿಟ್ಬಿಡಯ್ಯ. ನಿನ್ ಕೈ ಮುಗಿತೀನಿ, ನಾನೇನು ಮಾಡಬೇಡ, ಬಿಟ್ಬಿಡಯ್ಯ. ನನಗೆ 3 ಜನ ಹೆಂಡತಿಯರು, 6 ಜನ ಹೆಣ್ಣು ಮಕ್ಕಳು. ಎಲ್ರನ್ನೂ ನಾನೇ ಸಾಯಿಸಬೇಕು? ಅಲ್ಲಲ್ಲ ಕಣಯ್ಯ, ನಾನೇ ಸಾಕಬೇಕು. ನಾನು BP ಪೇಷಂಟು, ಶುಗರ್ ಪೇಷಂಟ್ ಕಣಯ್ಯ, ಹಾರ್ಟ್ ಪೇಷಂಟು ಕಣಯ್ಯ. ನನ್ನೇನು ಮಾಡಬೇಡ, ಬಿಟ್ಬಿಡಯ್ಯ, ಬಿಟ್ಬಿಡ. ಡಾಕ್ಟರ್ ರಾಜ್ಕುಮಾರ್ ಡಾನ್ಸ್ ಮಾಡಿದ್ರೆ ಏನಾಗುತ್ತೆ? ಅಯ್ಯೋ, ತುಂಬಾ ಆಟಾಗಿರುತ್ತೆ. ಇಡೀ ಕರ್ನಾಟಕನೇ ಕುಣಿಯುತ್ತೆ.
చిరంజీవి డాన్స్ చేస్తే ಓ ಚೆನ್ನಾಗಿರುತ್ತೆ. ಆಂಧ್ರಾನೇ ಎದ್ದು ಕುಣಿಯುತ್ತೆ. ಅಮಿತಾಬ್ ಬಚ್ಚನ್ ಡ್ಯಾನ್ಸ್ ಕಿಯಾತು ಕೇಳ್ಬೇಕೆ, ಸೂಪರ್ ಆಗಿರುತ್ತೆ. ಭಾರತನೇ ಎದ್ದು ಕುಣಿಯುತ್ತೆ. ನೋಡು, ನಾನು ಇಲ್ಲಿ ಡ್ಯಾನ್ಸ್ ಮಾಡಿದ್ರೆ ನಾನು ಡವ್ ಅಲ್ಲಿ ಡ್ಯಾನ್ಸ್ ಮಾಡ್ಬೇಕು ಅಂತ ಡ್ಯಾನ್ಸ್ ಕಲ್ಸು. ಆಗುತ್ತಾ? ಆಗ್ಲಿ ಕಣಯ್ಯ, ನೀನು ಹೇಳ್ದಾಗೆ ಆಗ್ಲಿ. ನನ್ನ ಪ್ರಾಣನ ಉಳಿಬೇಕು, ನೀನು ಡ್ಯಾನ್ಸು ಕಲಿಬೇಕು, ಸರಿನಾ? ನೀನೇನು ಯೋಚನೆ ಮಾಡಬೇಡ. ನೋಡು, ನಾನು ಹೇಳ್ದಾಗ ಮಾಡಿದ್ರೆ ನೀನು ಪ್ರಪಂಚನೇ ಕುಣಿಸಿಬಿಡ್ತೀಯ. ಎಲ್ಲಿ ನಾನು ಹೇಳ್ದಾಗ ಮಾಡು. ಈ ಕೈ ಜೋಡಿಸು, ಹಾಗೆ ಹೇಗಂತ ನಮಸ್ಕಾರ ಮಾಡು, ಹಾಗೆ ಎಲ್ಲಿ ಹಿಂಗೆ, ಹಿಂಗೆ ಕೈ ಇಟ್ಕೋ, ಹಾಗೆ ತಾ ತೈ ತೈ ತತ್ 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 ತಾ ತೈ ತೈ. ಹೋದ್ಯಪ್ಪ, ಗಂಡಾಂತರದಿಂದ ತಪ್ಪಿಸ್ಕೊಂಡೆ. 3 ಜನ ಹೆಂಡತಿಯರು, 6 ಜನ ಹೆಣ್ಣು ಮಕ್ಕಳು ಉಳೆಕೊಂಡೆ, ನಾ ಉಳೆಕಂಡೆ. ರನ್ನ, ರಾಘವಾಂಕ ಮತ್ತು ಪಂಪ ಈ ನಾಡಿನಲ್ಲಿ ಕನ್ನಡ ಭಾಷೆಯನ್ನ ಶ್ರೀಮಂತಗೊಳಿಸಿದ್ದಾರೆ. ಸಾರ್ವಕಾಲಿಕವಾಗಿ ಪ್ರಸ್ತುತವಾಗಿರ್ತಕ್ಕಂತಹ ಆದಿಕವಿ ಪಂಪ ಮೊದಲನೆಯದಾಗಿ ಆರಂಕುಶವಿಟ್ಟೊಡಂ ನೆನವುದೆನ್ನಮನಂ ಬನವಾಸಿ ದೇಶಮಂ ಎಂದು ಸಾರಿದ್ದಾನೆ. ಮಹಾಭಾರತದ ಪಾತ್ರಗಳಿಗೆ ಜೀವನಕ್ಕೆ ತಂದುಕೊಟ್ಟ ಈ ಕವಿ ನೆಟ್ಟಿಗೆ ಬದುಕೋದು ಹೆಂಗೆ ಅನ್ನೋದು ಹುಡುಗರು ಪಾಠ ಹೇಳ್ಕೊಡಯ. ಅದನ್ನ ಬಿಟ್ಟು ಪುರಾಣ ಓದಿದ್ರೆ ಯಾರು ಕೇಳ್ತಾರೆ? ಯಾರೇ ನೀವು? ನಿಮ್ಮಪ್ಪ ಜಾಸ್ತಿ ಮಾತಾಡಿದ್ರೆ ಅಪ್ಪ ಅಲ್ಲ, ತಾತ ಮುತ್ತಾತ ಅವ್ರ ತಾತ ಎಲ್ಲ ಆಗ್ಬಿಡ್ತಾರೆ. ಮುಚ್ಕೊಂಡು ನಿಂತ್ಕೊಳಯ. ಕೊಲೆ ಸುಲಿಗೆ ಮಾಡೋನಿಗೆ ಡ್ಯಾನ್ಸ್ ಬಗ್ಗೆ ಏನ್ ಗೊತ್ತು ಅಂತ ಕೇಳಿದ್ಯಾ? ನಿಮ್ಮ ಅಪ್ಪನಂಗ್ ಮಾಡಬಲ್ಲೆ, ಮಾಡಿ ತೋರಿಸ್ಲಾ? ನಿನ್ನ ಡಾನ್ಸ್ ಅಲ್ಲ, ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ನನಗೆ. ನಿನಗಿಷ್ಟ ಇಲ್ಲದೆ ಇರ್ಬೋದು, ಆದ್ರೆ ನಾನು ನಿನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅಲ್ಲಿರೋದು ಪ್ರೀತಿ ಅಲ್ಲ, ವಿಷ. ನಿನ್ನಂಥ ವಿಷ ಜಂತುನ ಪ್ರಾಣಿ ಕೂಡ ಪ್ರೀತಿ ಮಾಡಲ್ಲ. ಯಾಕೆ ಪ್ರೀತಿ ಮಾಡಲ್ಲ? ವಿಷ ತುಂಬಿರೋ ಹಾವನ್ನ ನೀನ್ ಪೂಜೆ ಮಾಡಲ್ವಾ? ಹಾಗೆ ನನ್ನ ಒಂದು ಹಾವು ಅಂತ ತಿಳ್ಕೊಂಡು ಪ್ರೀತಿ ಮಾಡು. ಹಾಲು ಕುಡಿದ್ರು ಹಾವು ನಿನ್ ಕಚ್ಚಬಹುದು, ಆದ್ರೆ ನಾನು ನಿನ್ನ ದೇವತೆ ತರ ನೋಡ್ಕೊತೀನಿ. ನಿನ್ನ ಕೈಯಲ್ಲಿ ರಕ್ತದ ಅಭಿಷೇಕ ಮಾಡಿಸ್ಕೊಳ್ಳೋಕೆ ನಾನು ಚಂಡಿನೂ ಅಲ್ಲ, ಚಾಮುಂಡಿನೂ ಅಲ್ಲ. ಹೃದಯ ಇರೋ ಯಾವ ಹೆಣ್ಣು ನಿನ್ನಂಥ ರಾಕ್ಷಸನ ಪ್ರೀತಿಸಲ್ಲ. ಪ್ರೀತಿ ಲೋ ಮಚ್ಚ, ಅಣ್ಣ, ಇದು ಲವ್ ಮಾಡಿ ಮದುವೆ ಆಗೋ ಕೇಸ್ ಅಲ್ಲ ಅಂತ ಕಾಣುತ್ತೆ. ಮದುವೆ ಆದ್ಮೇಲೆ ಲವ್ ಮಾಡೋ ಕೇಸ್. ಪ್ರೀತಿಯಂತೆ. ಏನ್ರಯ್ಯ ಇದೆಲ್ಲ? ನಿಮ್ ಮಗಳು ನೋಡ್ದೆ, ಇಷ್ಟ ಆಯ್ತು, ನಿಶ್ಚಿತಾರ್ಥ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಏನು ನಿಶ್ಚಿತಾರ್ಥನ? ಜಾನಕಿ ನೋಡಿ, ನನ್ನ ಮಗಳನ್ನ ನೀವು ಇಷ್ಟಪಟ್ಟಿದ್ದೀರಿ ಅಂದ್ರಿ, ಸಂತೋಷ. ಆದ್ರೆ ನನ್ನ ಮಗಳು ನಿಮ್ಮನ್ನ ಇಷ್ಟಪಟ್ಟಿದ್ದಾಳ? ಅವಳು ಇಷ್ಟಪಟ್ಟಿದ್ರೆ ನಿಮ್ಮನ್ನ ಯಾರು ಕೇಳಕ್ ಬರ್ತಾ ಇದ್ರು? ಚಿಟ್ಕೆ ಹೊಡೆಯಷ್ಟರಲ್ಲಿ ಅವಳು ಕುತ್ತಿಗೆ ತಾಳಿ ಬಿಗಿದ್ ಬಿಡ್ತಾ ಇದ್ದೆ. ಸರಿ, ಅವಳು ಇಷ್ಟಪಟ್ಟಿಲ್ಲ ಅಂದ್ರು, ಮತ್ತ್ಯಾಕ್ ಬಂದ್ರಿ? ಯಾಕೆ ಬರ್ಬಾರ್ದು? ಓಹೋ, ಏನ್ ಈ ದೇಶದಲ್ಲಿ ಎಲ್ಲಾ ಹೆಣ್ಮಕ್ಳು ಇಷ್ಟಪಟ್ಟ ಮದುವೆ ಆಗ್ತಾರಾ? ಮದುವೆ ಆದ್ಮೇಲೂ ಇಷ್ಟಪಡ್ತಾರೆ, ಸಂಸಾರನೂ ಮಾಡ್ತಾರೆ. ಅದ್ರಲ್ಲಿ ಇದು ಒಂದಾಗ್ಲಿ ಬಿಡಿ. ಕ್ಷಮಿಸಿ, ನನ್ನ ಮಗಳು ಇಷ್ಟಪಡದೇ ಇರೋ ಯಾವ ಕೆಲಸನೂ ನಾನ್ ಮಾಡಲ್ಲ. ನಾನು ಅಷ್ಟೇ, ಇಷ್ಟಪಟ್ಟು ಯಾವ ವಸ್ತುನೂ ಬಿಡಲ್ಲ. ಏನ್ ಹೆದರಿಸ್ತೀರಾ? ಇಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಯಜಮಾನ್ರೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಿಮಗೆ ನಾವು ಗೊತ್ತು, ನಮಗೆ ನೀವು ಗೊತ್ತು. ಇವನು ಇಷ್ಟಪಟ್ಟಿರೋವಳ ಜೊತೆ ಮದುವೆ ಮಾಡಿದ್ರೆ ನಿಮ್ ಮಗಳು ಸುಖವಾಗಿರ್ತಾಳೆ ಅಲ್ವೇ? ಸಾಕ್, ಬಾಯ್ ಮುಚ್ಚ್ರಿ.
ಮನೇಲಿ ಒಬ್ಬ ಹೆಂಡತಿ ಇದ್ದಾಳೆ, ಒಂದ್ ಮಗುನೂ ಇದೆ. ಅದು ಸಾಲದು ಅಂತ 2ನೇ ಸಂಸಾರಕ್ಕೆ ನನ್ನ ಮಗಳನ್ನ ಕೇಳೋಕ್ ಬಂದಿದ್ದೀರಲ್ಲ, ನಾಚಿಕೆ ಆಗೋಲ್ಲ? ಯಾಕಯ್ಯ ನಾಚಿಕೆ ಆಗ್ಬೇಕು? ಈಶ್ವರನಿಗಿಬ್ರು ಹೆಂಡ್ರು, ನೀನ್ ಅವ್ನ ಪೂಜೆ ಮಾಡಲ್ವಾ? ವಿಷ್ಣುಗಿಬ್ರು ಹೆಂಡ್ರು, ನೀ ಅವ್ನ ಪುರಾಣ ಓದಲ್ವಾ? ಶ್ರೀಕೃಷ್ಣನಿಗೆ 16,000 ಜನ ಹೆಂಡ್ರು, ನೀ ಅವ್ನ ಭಜನೆ ಮಾಡಲ್ವಾ? ಅವ್ರನ್ನೆಲ್ಲ ಹಾಡಿ ಹೊಗಳ್ತೀರಾ? ಅಂತಾದ್ರೆ ನನಗಿಬ್ರು ಹೆಂಡ್ರಿದ್ರೆ ಏನ್ ತಪ್ಪು? ನನಗೆ ಈಶ್ವರ ಕೃಷ್ಣನಂತ ಅಳಿಯ ಬೇಕಾಗಿಲ್ಲ. ಶ್ರೀ ರಾಮಚಂದ್ರನಂತ ಏಕಪತ್ನಿ ವ್ರತಸ್ಥ ಅಳಿನಾಗ್ಬೇಕಯ್ಯ. ಓಹೋ, ತಮಗೆ ಶ್ರೀರಾಮಚಂದ್ರನಂತ ಏಕಪತ್ನಿ ವ್ರತಸ್ಥ ಅಳಿಯ ಬೇಕು? ಆ ನಿನ್ನ ಶ್ರೀರಾಮಚಂದ್ರ ಏಕಪತ್ನಿ ವ್ರತಸ್ಥನಾಗಿ ಏನಪ್ಪ ಅವಳಿಗೆ ಸುಖ ಕೊಟ್ಟ? ಅಪ್ಪನ ಮಾತು ಕಟ್ಕೊಂಡು ಅವಳಿಗೆ 14 ವರ್ಷ ವನವಾಸ ಕಳಿಸ್ದ. ರಾವಣ ಎತ್ಕೊಂಡು ಹೋಗಿದ್ದ ಅಂತ ಸಂಶಯ ಪಟ್ಟು ಅವಳನ್ನ ಅಗ್ನಿ ಪರೀಕ್ಷೆ ಮಾಡಿಸ್ದ. ಅಗಸನ ಮಾತು ಕೇಳ್ಕೊಂಡು ತುಂಬಿದ ಗರ್ಭಿಣಿನ ಕಾಡ್ಪಾಲ್ ಮಾಡ್ದ. ಇದೇ ತಾನೇ ರಾಮನಿಂದ ಅವಳು ಪಟ್ಟು ಸುಖ? ಶ್ರೀಹರಿ ಶ್ರೀಹರಿ, ಶಾಂತಂ ಪಾಪಂ ಶಾಂತಂ ಪಾಪಂ. ಭಗವಂತನ ಬಗ್ಗೆ ಇಂಥ ಮಾತೆ? ತಗೆಯೇ ಅಕ್ಕಯ್ಯನ. ಸತ್ಯ ಹೇಳಿದಾಗೆಲ್ಲ ಕಿವಿ ಮುಚ್ಕೊಂಡು ಹೆದರ್ಸಿ ಹೆದರ್ಸಿ ನಮ್ಮ ಬಾಯಿನ ಮುಚ್ಚಿಬಿಟ್ರಿ. ನೋಡೋ, ಮರ್ಯಾದಿಂದ ಮಗಳು ಕೊಟ್ಟು ಮದುವೆ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಏನಯ್ಯ ಮಾಡ್ತೀಯ? ನಮ್ಮನ್ನು ಕೊಲ್ತೀಯೇನೋ? ಕೊಂದ್ಬಿಡು. ಆದ್ರೆ ಒಂದು ಮಾತು ಮಾತ್ರ ತಿಳ್ಕೊ, ನಾವು ಪ್ರಾಣ ಬಿಡ್ತೀವಿ ಹೊರತು ನಿನ್ ಸಂಬಂಧ ಮಾತ್ರ ಬೆಳೆಸೋದಿಲ್ಲ. ನಾನು ಅಷ್ಟೇ, ಪ್ರಾಣ ತೆಗೆದಾದ್ರೂ ಸರಿ ಅವಳನ್ನ ಮದುವೆ ಮಾಡ್ಕೊಂಡೆ ಬಿಡೋದಿಲ್ಲ. ನೋಡೋ, 1 ವಾರ ಟೈಮ್ ಕೊಡ್ತೀನಿ. ಅಲ್ಲಿವರೆಗೂ ಈ ಕಾರ್ ನಿನ್ನ ಮನೆ ಮುಂದೆನೆ ಬಿದ್ದಿರುತ್ತೆ. ಅಷ್ಟರಲ್ಲಿ ಅವಳಾಗೆ ಈ ಮದುವೆಗೆ ಒಪ್ಕೊಂಡು ಇದೇ ಕಾರಲ್ಲಿ ನನ್ನ ಮನೆ ಬಾಗಿಲಿಗೆ ಬರದೆ ಹೋದ್ರೆ ನಡೆಯೋದೇ ಬೇರೆ.